ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಮ್ಮನೆ ಗದ್ದೆ ಕೆಲಸ, ಗದ್ದೆ ಕೀಳಲ್ಲೇ ಅಂದರೆ ಅಗೆ ಕೀಳಲ್ಲಿ ಭತ್ತದ ಸಸಿಯ ಕೀಳಲ್ಲೇ ಅಲ್ಲಿಗೆ ಹೋಗೋವು ಹೇಳಿ. ಇಲ್ಲಿ ಫಸ್ಟ್ ಒಂದಷ್ಟು ಹೊದ್ಲು ಆರಿಸೋದಿತ್ತು. ಚೌತಿ ಹಬ್ಬ ತಯಾರೇಳು ತಿಳ್ಕೊಳ್ಳಿ. ಅದು ನಮ್ಮಲ್ಲಿ ನಾಡ್ದಿಗೆ ಮಾವನ ತಿಥಿ ಬಂತು. ಅದಕ್ಕೂ ಬೆಳಗ್ಗೆ ಆಸ್ರಿಗೆ ಮುಸ್ರೆದೆಲ್ಲ ತಿಂತ್ವಿಲ್ಲ, ಹಂಗಾಗಿ ಹೊದಲೇ ಒಗ್ಗರಣೆ ಹಾಕಲಾಗ್ತುಳು. ಅದ್ರನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಿದ್ಯಾ. ಇವತ್ತಿನ ಕೆಲಸ ಇದೇ ಆಗಿತ್ತು. ಬೆಳಗ್ಗೆ ಸುಮಾರು ಹೊತ್ತು ಬೇಕಲ್ಲಿ ಸಣ್ಣ ಹಿಡಿದು ಅದ್ರ ಆರಿಸಿ ಅದ್ರೊಳಗೆ ನೆಲ್ಲಿದ್ದೆಲ್ಲ ತೆಗೆದು ಹೇಳಲ್ಲವ, ಅದನ್ನೆಲ್ಲ ಮಾಡಿ ಅದ್ರ ಕ್ಲೀನ್ ಮಾಡಿ ಇಟ್ಕೊಂಡು 3 ಪದಾರ್ಥ ಮಾಡಿಕ್ಕೆ ಗದ್ದೆ ಹೋಜಿ ಆ ವಿಡಿಯೋ ನಿಂಗಳ ಸಂತಿ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಾಗೋದ್ರೆ ಬೇರೆಯವ್ರ ಹತ್ರ ಹೇಳಿ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ಭತ್ತ ಅದರೊಳಗೆ ನೆಲ್ಲು ಹೇಳಿರ್ತು, ಭತ್ತ ಎಲ್ಲ ಇರ್ತು ಕೆಲವಷ್ಟು, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳಕ್ಕಾಗಿರ್ತು. ನೋಡಿ ತೋರಿಸ್ತಾ ಇದ್ದೆ. ಈಗ ಹಾಗೆ 3 ಪದಾರ್ಥ ಮಾಡ್ಕೊಂಡು, ಒಂದು ಬೀನ್ಸಿನ ಪಲ್ಯ ನೋಡಿ ತೋರಿಸ್ತಾ ಇದ್ದೆ, ಬೀನ್ಸಿನ ಪಲ್ಯ, ಇನ್ನೊಂದು ಮೊಗೆಕಾಯಿ ಪೋಳ್ಜ, ಹಾಗೆ ಒಂದು ಬೂತ್ಗೊಜ್ಜು. ನಮ್ಮಲ್ಲಿ 3 ಪದಾರ್ಥ ಕಂಪಲ್ಸರಿ. ಯಾರ್ಯಾರಿಗೆ ಹಿಂಗೆ 3 ಪದಾರ್ಥ ಹಾಕೊಂಡು ಊಟ ಮಾಡಲು ಇಷ್ಟ ಆಗ್ತೇಳೆ ಕಾಮೆಂಟ್ ಮಾಡಿ ತಿಳಿಸಿ. 3-4 ಥರದಲ್ಲಿ ಬೂತ್ಗೊಜ್ಜು ಮಾಡೋ ವೀಡಿಯೋ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದರೊಳಗೆ ಒಂದು ಥರದಲ್ಲಿ ಇವತ್ತು ಮಾಡಿದ್ದೆ. ಹಿಂಗಕ್ಕೆ ಯಾವ್ದು ಇಷ್ಟ ಆಜು ಕಾಮೆಂಟ್ ಮಾಡಿ. ನೋಡಿ, ಇದು ಮೊಗೆಕಾಯಿ ಪೋಳ್ಜ. 3 ಪದಾರ್ಥ ಮಾಡ್ಕೊಂಡು ಇವತ್ತಿಂದ. ಒಂದು ಡಬಲ್ ಬೀನ್ಸಿನ ಪಲ್ಯ, ಮೊಗೆಕಾಯಿ ಪೋಳ್ಜ, ಇನ್ನೊಂದು ಇದು. ಹಾಗೆ ಇನ್ನೊಂದು ಸ್ವಲ್ಪ ಹೆಕ್ಕದಿತ್ತು ಮೊದಲು, ಅದನ್ನೆಲ್ಲ ಹೆಕ್ಕಿ ಕ್ಲೀನ್ ಮಾಡ್ಕೊಂಡ್ಯ. ರಶಿನೇ ಇತ್ತು ಅಂತಕ್ಕೆಂದ್ರೆ ನೆಕ್ಸ್ಟ್ ಚೌತಿಗೆ ಇದಕ್ಕೆ ಎಲ್ಲದಕ್ಕೂ ಸುಮಾರು ಬೆಳಗ್ಗೆ ಹೊದಲೆ ಒಗ್ಗರಣೆನೇ ಜಾಸ್ತಿ ಹಾಕೈತ್ಯ. ಹೊದಲೆ ಒಗ್ಗರಣೆ ಹಾಕಿ ಅದನ್ನೇ ಯೂಸ್ ಮಾಡ್ತೀವಿ. ಅವಲಕ್ಕಿ ಅಷ್ಟು ಯೂಸ್ ಮಾಡ್ತೀವಿಲ್ಲ, ಎಮ್ಮಲ್ಲಿ ಎಷ್ಟು ಇಷ್ಟಪಡ್ತೀವಿಲ್ಲ, ಹೊದಲು ಪ್ರೀತಿ. ಹಾಗಾಗಿ ನೋಡಿ, ಅದ್ರೊಳಗೆ ಅಷ್ಟು ಭತ್ತ ಅಂದರೆ ನೆಲ್ಲು ಅದಕ್ಕೆ ಅದಿದ್ದಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ತೆಕ್ಕತ್ತಾ ಇದೆಯಾ. ನೋಡಿ ಎಷ್ಟಿದ್ದು ತೋರಿಸ್ತಿ. ಕ್ಯಾನಲ್ಲೂ ಇದ್ದು ಫುಲ್ಲಾಜು. ಸುಮಾರು ದಿವಸ 2-3 ದಿವಸ ಬೇಕಾಗ್ತು ಇದ್ರ ಹೆಕ್ಕಲ್ಲೇ. ಹಂಗಾಗಿ ಒಂದು ಸ್ವಲ್ಪ ಹೆಕ್ಕದಿಯಾ ತೋರಿಸ್ತಾ ಇದ್ದಿ. ನೋಡಿ ನೋಡಿ ಹೆಂಗೆ ಅಂತ ಇದ್ದುಳಿ. ಇದು ನಂಗಳ ಬದಿಗೆ ಹೊದಲು ಹೇಳ್ತಾ, ಕೆಲವು ಬದಿಗೆ ಅರಳು ಹೇಳ ಅಂತದೋ ಹೇಳ್ತಾ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಿಂಗೆ ಅಂತ ಹೇಳ್ತೇಳಿ ಕಾಮೆಂಟ್ ಮಾಡಿ. ಹಾಗೆ ಈಗ ಗದ್ದೆ ಒಪ್ಪನ ಬನ್ನಿ. ಇಲ್ಲಿ ನೋಡಿ, ಇಲ್ಲೊಂದು ಹುಳ ಇದ್ದು ಹೆಂಗಿದ್ದು ಹುಳಿ ಇದು ಅಂತದೋ ನಂಗೆ ಎಂತ ಹೇಳ್ತಾಳೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ನೋಡಿ, ಇದು ಹರ್ಕೋತಿರ್ತು, ಟಚ್ ಮಾಡಿದ್ಕೊಳ್ಳೆ ಅಡಿಕೆ ಹಂಗೆ ಹೋಗ್ತು, ಉರುಳು ಹೊಪ್ಪಲ್ಲಿ ಅಣಕ್ತು. ನೋಡಿ ತೋರಿಸ್ತಾ ಇದ್ದೆ ಹೆಂಗಿದ್ದು ಹುಳಿ. ಇದು ಕಚ್ಚುತ್ತಿಲ್ಲ ಪಾಪ. ನಾವೇ ಅದಕ್ಕೆ ಸುಮ್ಮನೆ ತ್ರಾಸು ಕೊಟ್ಟಂಗೆ ಆಯ್ತು, ಇರಲಿ ಆದ್ರಂತೂ ಮಾಡ್ತಿಲ್ಲ ಅದು. ಇನ್ನೊಂದು 2 ನಿಮಿಷಕ್ಕೆ ಮತ್ತೆ ಸರಿ ಹಾಕ್ಕೊಂಡು ಹೋಗ್ತದೆ. ಸ್ವಲ್ಪ ಚೊರಟೆ ಹೆಂಗಿದ್ದೆಯ ಅದು ಆರಾಮ ಹಾಕ್ಕೊಂಡು ಮತ್ತೆ ಹೋಗ್ತು ತನ್ನರೆಯ. ಈಗ ಗದ್ದೆ ಒಪ್ಪನ ನಡೆಯಿರಿ. ಅಲ್ಲವು ಎಂತೆಂಥ ಮಾಡ್ತಾ ಇದ್ದಾಳೆಲ್ಲ ತೋರಿಸ್ತಿ. ನಿಜವಾಗಿ ಹೇಳವು ಅಂದರೆ ಇದು ನಂಗೆ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು. ಎಂತಕ್ಕೆ ಕೇಳ್ರೆ, ಹಿಂಗೆ ಕೇಳೋದ್ನೆಲ್ಲ ಸುಮ್ಮನೆ ದೂರಿಂದ ಹಿಂಗೆ ನೋಡ್ತಿದ್ದೆ ಬಿಟ್ಟರೆ ಇಷ್ಟು ಹತ್ತಿರದಿಂದಲ್ಲ ನಾನು ನೋಡಿದ್ನಿಲ್ಲ. ನಿಂಗೆ ತೋರಿಸೋ ಒಂದು ಇದರಲ್ಲಿ ನನಗೂ ನೋಡ್ದಂಗೆ ಆಗ್ತು. ಹಿಂಗೆ ದೂರಿಂದ ಕೇಳಲ್ಲಿ ಬತ್ತವಲ್ಲಿ ಗದ್ದೆ ನೆಟ್ಟಿ ಹೀಗೆಲ್ಲ ಅಂದ್ರೆ ಅಷ್ಟು ಹತ್ತಿರದಿಂದ ನೋಡಿದ್ನಿಲ್ಲ. ಇವತ್ತು ನೋಡಿ ರಾಶಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಹಿಂಗೆ ತೋರಿಸ್ತಾ ಇದ್ರಲ್ಲಿ ನನಗೂ ನೋಡ್ದಂಗೆ ಆಗ್ತು. ಇದು ನಮ್ಮನೆ ತೋಟ. ಇದು ದಾರಿ ಬಣ್ಣ ಆಯ್ತು. ಅಕ್ಕಪಕ್ಕದಲ್ಲೆಲ್ಲ ಶುಂಠಿ ಅರಿಶಿನ ಎಲ್ಲ ಇದ್ದು ನಿಮಗೆ ಗೊತ್ತಿದ್ದಕ್ಕೂ ಹಿಂದಿನ ವೀಡಿಯೋದಲ್ಲೆಲ್ಲ ಹೇಳಿದ್ದೆ. ಇನ್ನು ಬೇಸಿಗೆನಲ್ಲಿ ಇಲ್ಲೆಲ್ಲ ಅಡಿಕೆ ಎಕ್ಕೋದು ಬೆಳಗ್ಗೆ ನಂದೇ ಡ್ಯೂಟಿ. ಯಾವಾಗ ಮತ್ತೆ ನಿಗಳನ್ನ ಕರ್ಕೊಬತ್ತಿರಲಿ. ಒಂದೊಪ್ಪತ್ತು ಅಡಿಕೆ ಎಕ್ಕೋದು, ಒಂದೊಪ್ಪತ್ತು ಹಿತ್ಲಿಗೆಲ್ಲ ನೀರು ಬಿಡೋದು, ಕೊಟ್ಟಿಗೆ ಕೆಲಸ ಹಿಂಗೆ ಆಗ್ತು. ಆವಾಗ ನಿಗಳನ್ನೆಲ್ಲ ಹೆಂಗೆ ಮೀಟ್ ಮಾಡ್ತೀವಿ ಗೊತ್ತಿಲ್ಲ ನಾನು. ನೋಡ್ತೀವಿ, ಆದರೂ ಆದಷ್ಟು ಟ್ರೈ ಮಾಡೋಣ ಮೀಟಪ್ಪಲ್ಲೇ. ಈಗ ಒಂದೊಪ್ಪತ್ತು ಸ್ವಲ್ಪ ಮಟ್ಟಿಗಾರು ಖಾಲಿ ಇರ್ತೀವಿ ಸಂಜೆ ಕೊಟ್ಟಿಗೆ ಕೆಲಸದ ವರಿಗೆ ಮಧ್ಯ ಮೇಲೆ 1-2 ತಾಸು. ಹಾಗಾಗಿ ನಿಗಳನ್ನೆಲ್ಲ ಈ ರೂಪದಲ್ಲಿ ಮೀಟ್ ಮಾಡಲಾಗ್ತಾಯಿದ್ದು ನನಗೆ. ಅದ್ರ ಮುಂದೆ ಎಂತ ಆಗ್ತು ಗೊತ್ತಿಲ್ಲ, ನೋಡೋಣ. ಆವಾಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ವೀಡಿಯೋ ಹಾಕ್ತಾನೆ ಅಂತದನ. ಆವಾಗೂ ನಿಗಳ ಪ್ರೀತಿ ಸಹಕಾರ ಎಲ್ಲ ಹಿಂಗೆ ಇರಲಿಲ್ಲ, ಕೇಳ್ಕೊತಾ ಇದ್ದಿ. ಈ ಗದ್ದೆ ಹೋಗ್ತಾ ಇದ್ದಜು ನೋಡಿ. ಇವತ್ತು ಈ ರೋಡ್ ನಿಂಗೆ ಗೊತ್ತಿದ್ದಕ್ಕೂ ಕಾಲ್ದಾರಿ ಹೆಂಗೂ ನಾನು ಸುಮಾರು ಸುತ್ತ ಹಿಂಗೆ ಕರ್ಕೊಂಡು ಹೋಜಿ ನಿಗಳನ್ನ. ಇವತ್ತು ಮಳೆ ರಾಶಿ ಕಡಿಮೆನೇ ಇತ್ತು, ಒಂಚೂರು ಇತ್ತಿಲ್ಲ ಅಂದರೂ ತಪ್ಪಿಲ್ಲ. ಹಾಗಾಗಿ ಇಲ್ಲೆಲ್ಲ ಸ್ವಲ್ಪ ಡ್ರೈ ಇತ್ತು, ಅಷ್ಟೆಲ್ಲ ಅರ್ಲೆಲ್ಲ ಇತ್ತಿಲ್ಲ. ನೋಡಿ ಮಧ್ಯವ ಅಡಿಕೆ ಮರದನ್ನೇ ತುಂಡ ಹೆಂಗೆ ಹಾಕಿಟ್ಟಿದ್ದ ರಾಶಿ ಅರ್ಲದಲ್ಲಿ. ಹೊಪ್ಪಲ್ಲೆಲ್ಲ ರಾಶಿ ಕಷ್ಟ ಆಗ್ತು ಹುಡುಗರಿಗೆ, ದೊಡ್ಡವು ಕೇಳಲ್ಲವ. ಅದ್ರ ಮೇಲೆ ಕಾಲಿಟ್ಕೊಂಡು ಹೋದ್ರೆ ಅಷ್ಟೆಲ್ಲ ಅರ್ಲಾಗ್ತಿಲ್ಲ. ಹಾಗಾಗಿ ಅದನ್ನೆಲ್ಲ ಹಾಕಿಟ್ಟಿದ್ದೆ. ಇಲ್ಲೆಲ್ಲ ನೋಡಿ ದಾರಿ ಮೇಲೆಲ್ಲ ಮರ ಎಲ್ಲ ಹೆಂಗೆ ಬಿಜ್ಜು ಮಳೆ ಹೋಯ್ತಿದ್ದಕ್ಕೆ. ಇಲ್ಲೇ ಸ್ವಲ್ಪ ಸರ್ಸ್ಕತ್ತ ದಾಟ್ಕೊಂಡು ಹೋಗಿ ಆಯ್ತು. ನೋಡಿ ಇಲ್ಲೊಂದು ದೊಡ್ಡದು ಹೆಂಗೆ ಹೆಣೆ ಬಂಜು ಮುರ್ಕ ಬಿಜ್ಜು, ಅದು ಕ್ಲೀನ್ ಮಾಡಲ್ಲ ಆಜಿಲ್ಲ. ನೋಡಿದೆ ಇಲ್ಲೂ ಹೆಂಗೆ ದಬ್ಬೆ ಹಾಕಿಟ್ಟಿದ್ದಾಳೆ ಅಡಿಕೆ ಮರದ ರಾಶಿ ಅರ್ಲದಲ್ಲೆಲ್ಲ ಹಿಂಗೆ ಹಾಕಿಟ್ಟಿದ್ದೆ. ಅದ್ರ ಮೇಲೆ ಹೊಪ್ಪಲ್ಲಿ ಹಾಕ್ತು ಹೇಳಿ.
ಅದ್ರ ಮೇಲೆ ಸ್ವಲ್ಪ ಕಾಲೆಲ್ಲ ಒರ್ಲಾಗ್ತಿಲ್ಲ ಅಷ್ಟಲ್ಲವ ಕಾಲಿಟ್ಕೊತ ಹೋದರೆ. ಹಾಗಾಗಿ ನೋಡಿ ಇಲ್ಲೆಲ್ಲ ಇಷ್ಟಾಜು ಮತ್ತು ಇಲ್ಲಿ ದನನೂ ಓಡಾಡ್ತಾ ಬಿಟ್ಟಿದ್ದು, ಹಾಗಾಗಿ ರಾಶಿನ ಅರ್ಲಾಕ್ತು. ಹಳ್ಳಿ ಮೇಲೆಲ್ಲ ಹಿಂಗಿದೆ ಜೀವನ, ಹಿಂಗೆ ಅರ್ಲಾಕ್ಯುತ್ತಾ ಇರ್ತು. ನೋಡಿ ತೋರಿಸ್ತಿ ಗದ್ದೆ ಬಂತು. ಇಲ್ಲಿ ಹತ್ತಿರದಲ್ಲಿ ಮನೆ ಆಳುಗಳೇ ಒಂದು 3-4 ಜನ ಇದ್ದ. ಅವ್ರ ಸಂತಿಗೆ ಹೊರಗಿನ ಆಳುಗಳು ಕರ್ಕೊಬಂದು ಮಾಡ್ಸೋಕ್ಕಾಗ್ತು ಕೆಲಸವ. ಗದ್ದೆ ಹಂಗೆ ನೋಡಲ್ಲ ಹೋದ್ರೆ ನಂಗೆ ಅಕ್ಕಿ ತಗೊಂಡಿದ್ರೆ 3 ಪಟ್ಟೆ ಬಿದ್ದೋಗ್ತು ರೇಟು. ಆದರೂ ನಂಗೆ ಗದ್ದೆ ಹಾಳು ಬಿಡಲಾಗ ಹೇಳೋ ಕಾರಣಕ್ಕೆ ಮಾಡ್ತಾ ಇದ್ದೆ. ನಿಂಗಳು ಹಾಗೆ ಮಾಡಿ ದುಡ್ಡಿನ ಲೆಕ್ಕಾಚಾರ ಹಾಕಡಿ. ನಮ್ಮನೆ ಜಮೀನು ಇದ್ರಲ್ಲಿ ಮಾಡಿ ನಂಗಳು ಹಾಗೆ ಮಾಡ್ತಾ ಇದ್ದೆ. ನಂಗೆ ಹುಲ್ಲು ಭತ್ತ ಎಲ್ಲದು ಅಂದರೆ ನಾವು ದುಡ್ಡು ಕೊಟ್ಟು ತಗೊಂಡ್ರು ಅದಕ್ಕೂ ಜಾಸ್ತಿ ಇಲ್ಲಿ ಬೀಳ್ತು. ಅಂತಕ್ಕೇಂದ್ರೆ ಈಗ ಗದ್ದೆ ನೆಟ್ಟಿಗೆ ಗದ್ದೆ ಕೊಯ್ಯಲ್ಲ ಪ್ರತಿಯೊಂದಕ್ಕೂ ಆಳುಗಳ ನಂಗೆ ಹೊರಗಿಂದನೇ ಬರೋಕ್ಕಾಗ್ತು. ಇಲ್ಲಿ ಇರ್ತೀವಿಲ್ಲೇ ಕರ್ಕೊಬಂದು ಕಳಿಸಿ ಅವಕ್ಕೆ ಊಟ ಹಾಕಿ ಮಧ್ಯಾಹ್ನ ಚಹಾ ಕೊಟ್ಟು ಎಲ್ಲ ಮಾಡೋಕ್ಕಾಗ್ತು. ಹಾಗಾಗಿ ನಾ ಹಿಂದೆ ಚಾಲಿ ಸುಲ್ದಿದ್ದು ವೀಡಿಯೋನೂ ಹಾಕಿದ್ದೆ, ಹಾಗೆ ಅದರೊಳಗೂ ಹಾಗೆ ಆಗಿತ್ತು, ನಿಮಗೆ ತೋರಿಸಿದ್ದೆ ಅದೇ ಥರನೇ ಇದುವ. ಹಾಗಾಗಿ ಅದೇ ಆಳುಗಳನ್ನೇ ಇವತ್ತು ಕರ್ಕೊಬಂದು ಗಂಜಿಯ ಅವ್ರ ಜೀಪ್ ಮೇಲೆ ಕರ್ಕೊಬಂದು ಬೆಳಗ್ಗೆ ಕರ್ಕೊಬಂದು ಮಧ್ಯಾಹ್ನ ಊಟ ಹಾಕಿ ಸಂಜೆ ಬಿಟ್ಟುಕೊಟ್ರು ಮಾಡಿಕೊಡ್ತಾ ಪಾಪ. ಈ ನೋಡಿ ಅಲ್ಲಿ ಗದ್ದೆ ನಡ್ತಾ ಇದ್ದ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಗಳನ್ನ. ನೋಡಿ ಇಲ್ಲೆಲ್ಲ ಹೆಂಗಿದ್ದು ಜಾಗಗಳು ತೋರಿಸ್ತಾ ಇದ್ದಿ. ಇದು ನಮ್ಮನೆ ಗದ್ದೆ. ಇಲ್ಲಿ ಗದ್ದೆಯಲ್ಲಿ ಮುಂದೆ ಹೋಪನ ಈಗ ತೋರಿಸ್ತಿ ಅವು ಇದ್ದಲ್ಲಿವರೆಗೂ ಕರ್ಕೊಂಡು ಹೋಗ್ತೀಗ. ಸ್ವಲ್ಪ ರಗಳೆ ಆಗ್ತು, ಸ್ವಲ್ಪ ಕಷ್ಟಪಟ್ಟು ಹೋಪನ ಆದ್ರೂ ಅಂತಕ್ಕೇಂದ್ರೆ ಹಾಳಿ ಮೇಲೆಲ್ಲ ಅವ್ರಲ್ಲಿಟ್ಟಿರ್ತಾವೆ ಗದ್ದೆ ಇದು ಮಾಡಿರ್ತಾವೆ. ನಮ್ಮ ಸ್ವಲ್ಪ ಕಷ್ಟಪಟ್ಟೆ ಹೋಗವು, ಆದರೂ ಕರ್ಕೊಂಡು ಹೋಗ್ತೀವಿ ತಡೀರಿ ನಿಗಳನ್ನ. ಇದು ನೋಡಿ ಗೌರಿ ಹೂವು ನಂಗಳ ಬದಿಗೆ, ನಿಂಗಳ ಬದಿ ಬೇರೆ ಅಂತ ಹೇಳ್ತಾ ಗೊತ್ತಿಲ್ಲ. ಇದೊಂದೇ ಜಾಗದಲ್ಲಿ ಇರ್ತು. ಇದನ್ನು ತಗೊಂಡೋಗಿ ಹೋಗಿ ಚೌತಿ ಹಬ್ಬದಲ್ಲಿ ಪೂಜೆ ಮಾಡ್ತಾ. ಈ ಸರಿ ಈಗಲೇ ಹೂವಾಗೋಜು, ಇನ್ನು ಕಡೆಗೆ ಅಷ್ಟೊತ್ತಿಗೆ ಇರ್ತಾ ಇಲ್ಲೇ ಗೊತ್ತಿಲ್ಲ. ನೋಡಿ ಎಷ್ಟು ಚಂದ ಇರ್ತು, ಪ್ರಕೃತಿಯೇ ಎಷ್ಟು ಚಂದ ಕಲರ್ ಕೊಟ್ಟಿದ್ದು ನೋಡಿ ಅದಕ್ಕೆ. ರೆಡ್ಡು ಮತ್ತು ಯೆಲ್ಲೋ 2 ಕಲರ್ ಎಷ್ಟು ಚಂದ ಕಾಣಿಸ್ತಾ ಇದ್ದು ಅಲ್ದ. ಪ್ರಕೃತಿಯಲ್ಲಿ ಹೀಗೆ ರಾಶಿ ಚಂದ ಹೂವು ಹಣ್ಣು ಎಲ್ಲ ಇರ್ತು. ನಾವು ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡೋಣ ಹಿಂಗೆಯ. ಈ ನೋಡಿ ಇಲ್ಲ ಹಾಳೆ ಹಂಚಿಗೆ ಹೋಗ್ತಾ ಇದ್ದಾಜು, ಒಂಚೂರು ಜಾರಿದ್ರು ಸೀದಾ ಗದ್ದಲ್ ಢಮಾರ್. ನೋಡಿ ಅವು ಇದ್ದಲ್ತು ಹೋಪನೆ ಹಿಂಗೆ ಮಾಡ್ಕೊತ ತೋರಿಸ್ತಿ. ಅಲ್ಲವು ಎಂತ ಮಾಡ್ತಾಯಿದ್ದ ಹೆಂಗೆ ಮಾಡ್ತಾಯಿದ್ದ ಅಡೆಲ್ಲ ತೋರಿಸ್ತಿ. ಹಿಂಗೆ ಬನ್ನಿ ಹೇಳ್ತಾ ಇದ್ದ. ನಂಗೆ ಅದು ಎಲ್ಲಿ ಹೋಗವು ಹೆಂಗೆ ಬರೋವಳು ಗೊತ್ತಾಗ್ತಾ ಇಲ್ಲ. ನೋಡಿ ಈಗ ಇಲ್ಲೆಲ್ಲ ದಾಟ್ಕೊಂಡು ಹೋಗವು. ಈ ಹುಲ್ಲೆಲ್ಲ ಇಲ್ಲೆಲ್ಲ ಗದ್ದೆ ದಣಿ ರೆಡಿ ಮಾಡಿ ಇಟ್ಟಿದ್ದ, ಇನ್ನು ಪೂರ್ತಿ ಆಜಿಲೆ. ನೋಡಿ ಇಲ್ಲೆಲ್ಲ ಹಾಳಿ ಕಡ್ದು ರೆಡಿ ಮಾಡಿಟ್ಟ ಇಷ್ಟು ಸಣ್ಣ ಇದ್ರ ಮೇಲೆ ಈಗ ನಾ ಹೋಗವು ಹನಿ ಜಾರಿದ್ರು ಅಚ್ಚಿಗೂ ಗದ್ದೆ ಇಚ್ಚಿಗೂ ಗದ್ದೆ ಮಧ್ಯದಲ್ಲಿ ಬಿದ್ಕೋಪದೆ ಆಗ್ತು. ಆದರೂ ನಿಂಗೆ ಕರ್ಕೊಂಡೊಪ್ಪನ ಸೊಕಾಶ್ ಹೋಗ್ತಾ ಇದ್ದಿ. ನೋಡಿ ಎಷ್ಟು ಸಣ್ಣ ದಾರಿ ಮಧ್ಯವ, ಇಚ್ಚಿಗೆ ಹೊರ್ಲು ಗದ್ದೆ. ನೋಡಿ ಹೆಂಗಿದ್ದಳು ಇದ್ರ ಮಧ್ಯ ಹೋಗವು. ಆ ಗದ್ದೆ ಮೇಲೆಲ್ಲ ಉಪ್ಪಲ್ಲಿ ಬತ್ತಿಲೆ. ಅಲ್ಲಿ ನೋಡಿ ದೂರದಲ್ಲಿ ಒಂದಷ್ಟು ಬೆಳ್ಳಕ್ಕಿ ಹೆಂಗೆ ಗದ್ದೆಲಿ ಹುಳ ಕಪ್ಪೆ ಹಂಗಿದ್ನೆಲ್ಲ ಹಿಡ್ಕೊಂಡು ತಿಂತಾ ಇದ್ದೆ. ಇಷ್ಟೆಲ್ಲ ಬೆಳ್ಳಕ್ಕಿ ಇದ್ದ ಅಲ್ದ. ನೋಡಿ ತೋರಿಸ್ತಾ ಇದ್ದಿ. ಇದೇ ನಮ್ಮನೆ ಗದ್ದೆ. ಇಲ್ಲಿ 3-4 ಮನೆದಿದ್ದು, ಎಲ್ಲರ ಮನೆದು ಮಿಕ್ಸ್ ಇದ್ದು, ಎಲ್ಲರೂ ಸೇರ್ಕೊಂಡು ಮಾಡ್ತಾ. ಹಂಗಾಗಿ ಈಗ ಹಿಂಗೆ ಅದಲ್ಲಿ ಹಾಗೆ ಕೀಳ್ತಾ ಇದ್ದ, ಅಲ್ಲಿ ಕರ್ಕೊಂಡು ಹೋಗ್ತಿ ಹೆಂಗೆ ಕೀಳ್ತಾ ಇದ್ದ ಎಲ್ಲ ತೋರಿಸ್ತಿ. ನೋಡಿ ನೋಡಿದ ಅಲ್ಲಿದ್ದ ಎಲ್ಲ ಕೀಳ್ತಾ ಇದ್ದ. ನೋಡಿ ಹೆಂಗೆ ಕೀಳ್ತಾ ಇದ್ದಾಳೆ ತೋರಿಸ್ತಾ ಇದ್ದಿ. ನೋಡಿ ಇಲ್ಲಿಬ್ಬರು ಹೆಂಗೆ ಪುಟ್ಟ ಮಕ್ಕಳು ಕೀಳ್ತಾ ಇದ್ದಾಳೆ. ಇದ್ರ ಗುರ್ತಿದ್ದಿಕ್ಕು ನಾ ಹಿಂದಿನ ವಿಡಿಯೋದಲ್ಲೂ ಹಾಕಿದ್ದಿ ಈ ಹುಡುಗಿಯ. ನೋಡಿ ಹೆಂಗೆ ಕೀಳ್ತಾ ಇದ್ದಾಳೆ. ಕಿತ್ತಿಟ್ಟಿದ್ದು ಇದೆಲ್ಲವ ಹಿಂದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಥ್ಯಾಂಕ್ ಯು.